హాయ్ ఫ్రెండ్స్, అందరికీ నమస్తే. పాగోడపట్నంలోని సూపర్ మల్టీ హాస్పిటల్ కొత్తగా ప్రారంభం చేశారు. ముఖ్యమంత్రి సెక్రటరీ ఎల్కే అతిక్ అహ్మద్ హాస్పిటల్ని కొత్తగా ప్రారంభం చేశారు. డాక్టర్ కిరణ్ తదితరులు పాల్గొన్నారు. విలేకరుల సమావేశంలో మాట్లాడుతున్న ఎల్కే అతిక్ అహ్మద్, ఇక్బాల్ అహ్మద్, ఇనూస్, షాబాబు, ಮುಬಾರಕ್ ತದಿತರರು ಪಾಲ್ಗೊಂಡರು. ಇಲ್ಲಿ ಪಾವಗಡದಲ್ಲಿ ಹುಟ್ಟು ಬೆಳೆದ ಕೆಲವು ಈ ಪಾವಗಡಕ್ಕೆ ನಾವು ಹುಟ್ಟಿದ ನಾಡಿಗೆ ಏನಾದರೂ ಕೊಡಬೇಕು ಅನ್ನೋ ಒಂದು ಮನೋಭಾವದಿಂದ ಒಂದು ಆಧುನಿಕ 20-21 ಹಾಸಿಗೆಯ ಆಸ್ಪತ್ರೆಯನ್ನು ಇಲ್ಲಿ ಬೂನ್ ಆಸ್ಪತ್ರೆ ಎಂದು ಸ್ಥಾಪನೆ ಮಾಡಿದ್ದಾರೆ. ಬೂನ್ ಇಂಗ್ಲೀಷ್ ಶಬ್ದ, ಅದರ ಅರ್ಥ ವರದಾನ. ಇದು ಈ ನಾಡಿನ ಜನತೆಗೆ ಒಂದು ಆರೋಗ್ಯದ ಒಂದು ವರದಾನವಾಗಲಿ ಎಂಬ ಒಂದು ಅಭಿಲಾಷೆಯಿಂದಾಗಿ ಇವರು ಈ ಒಂದು ಆಸ್ಪತ್ರೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಲೇಬರ್ ವಾರ್ಡು, ಆಮೇಲೆ ಕ್ರಿಟಿಕಲ್ ಕೇರ್ ಯೂನಿಟ್, ICU 3 ಹಾಸಿಗೆಯ ICU, ಅದರ ಜೊತೆಗೆ ಸ್ಪೆಷಲ್ ವಾರ್ಡ್ಗಳು, ಸೆಮಿ ಸ್ಪೆಷಲ್ ವಾರ್ಡ್ಗಳು ಮತ್ತು ಜನರಲ್ ವಾರ್ಡ್ಗಳು, ಪ್ರತ್ಯೇಕವಾಗಿ ಮಹಿಳಾ ವಾರ್ಡ್ಗಳು ಮತ್ತು ಪುರುಷರ ವಾರ್ಡ್ಗಳೆಲ್ಲ ಅದನ್ನು ಸೇರಿಸಿಕೊಂಡು ಒಂದು ಆಸ್ಪತ್ರೆಯನ್ನು ಇಲ್ಲಿ ಕಟ್ಟಿದ್ದಾರೆ. ಅದರ ಒಂದು ಚಾಲನೆಗೆ ಇವತ್ತು ನನಗೆ ಕರೆದಿದ್ದು ಚಾಲನೆಯನ್ನು ನಾನು ಮಾಡಿದ್ದೇನೆ. ಈ ಒಂದು ಭಾಗಕ್ಕೆ ಒಂದು ಉತ್ತಮವಾದ ಒಂದು ಆರೋಗ್ಯದ ಒಂದು ಸೇವೆಯನ್ನು ಈ ಒಂದು ಆಸ್ಪತ್ರೆಯಿಂದ ಲಭಿಸುತ್ತೆ ಎಂದು ನನ್ನ ನಿರೀಕ್ಷೆ. ಯಾಕಂದರೆ ಇಲ್ಲಿಂದ ನಮಗೊಂದು ಒಳ್ಳೆಯ ಒಂದು ಹೆಲ್ತ್ ಕೇರ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಇದೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇರೋದು ಮನಗೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ಇಲ್ಲಾಂದರೆ ಇಲ್ಲಿಂದ ತುಮಕೂರಿಗೆ ಹೋಗಬೇಕು, ಇಲ್ಲಾಂದರೆ ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ವಿಶೇಷವಾಗಿ ಅಪಘಾತಗಳು ಅಥವಾ ಎಮರ್ಜೆನ್ಸಿ ಇರುವಾಗ, ತುರ್ತು ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಒಂದು ಚಿಕಿತ್ಸೆ ಮಾಡಬೇಕು ಅಂದಾಗ ಈ ಒಂದು ಆಸ್ಪತ್ರೆ ಅದರ ನೆರವಾಗ್ತದೆ. ಈ ಆಸ್ಪತ್ರೆಗೆ ತಜ್ಞರನ್ನು ಅವರು ಬೇರೆ ಬೇರೆ ಭಾಗಗಳಿಂದ ಆಹ್ವಾನಿಸಿ ಅವ್ರನ್ನ ವಾರಕ್ಕೊಂದು ಸತಿ ಅಥವಾ ವಾರಕ್ಕೆ 2 ಸತಿ ಆ ರೀತಿ ಒಂದು ಸರದಿ ಮಾಡಿಕೊಂಡು ಎಲ್ಲ ರೀತಿಯ ತಜ್ಞರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು. ಅದು ಹೃದಯ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪಲ್ಮನಾಲಜಿಸ್ಟ್ ಆಗ್ಬೋದು, ಯಾಕಂದರೆ ಇದು ಲಂಗ್ಸ್, ಶ್ವಾಸಕೋಶ, ಡಯಾಬಿಟಿಸ್ ಕೇರು, ಎಲ್ಲ ರೀತಿಯ ಒಂದು ಕೇರನ್ನು, ಮಲ್ಟಿ ಸ್ಪೆಷಾಲಿಟಿಯನ್ನು ಮತ್ತು ಅಫೋರ್ಡಬಲ್ ರೇಟಲ್ಲಿ, ಅಂದರೆ ಜನಗಳ ಕೈಗೆಟುಕುವ ದರಗಳಲ್ಲಿ ಸಿಗುವ ಹಾಗೆ ಒಂದು ಸೇವೆಯನ್ನು ಇವರು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಲಾಭ ಪಡೆಯುವಕ್ಕಿಂತ ಹೆಚ್ಚಾಗಿ ಸೇವೆ ಸಲ್ಲಿಸಬೇಕು ಅನ್ನೋ ಅನುಭವದಿಂದ, ಯಾಕಂದರೆ ಈ ಭಾಗಿಯಾಗಿರುವಂಥ ಎಲ್ಲ ಪಾರ್ಟ್ನರ್ಸ್ ನನಗೆ ಗೊತ್ತಿದೆ, ಸೇವಾ ಮನೋಭಾವದಿಂದ ಇಲ್ಲಿ ಆರಂಭ ಮಾಡಿದ್ದಾರೆ. ಈ ಒಂದು ಆಸ್ಪತ್ರೆಗೆ ಒಳ್ಳೆಯದಾಗಿದೆ ಅಂತ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಶ್ರೀ LK ಅತಿಕ್ ಸಾಹೇಬರು ಹೇಳಿದ ಹಾಗೆ ಈ ಒಂದು ಊರಿಗೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಮನೋಭಾವದಿಂದ ಇಲ್ಲಿನ ಜನರ ಈ ಆರೋಗ್ಯದ ಸವಲತ್ತುಗಳು ಕಡಿಮೆ ಇರೋದ್ರಿಂದ ನೋಡಿ, ನಾವು ಈಗಾಗಲೇ ಆಹ್ವಾನ ಪತ್ರಿಕೆ ತಗೊಂಡು ಸುಮಾರು ಕಡೆ ಹೋಗಿದ್ವಿ. ಎಲ್ಲ ಕಡೆ ಎಲ್ಲರೂ ಹೇಳುವಂಥ ವಿಷಯ ಏನಂದರೆ ಇಲ್ಲಿ ಸವಲತ್ತುಗಳು ತುಂಬ ಕಡಿಮೆ ಇದೆ. ಒಂದು, ಎರಡನೇದಾಗಿ ಸಾಯಂಕಾಲ ಆದರೆ, ರಾತ್ರಿ ಆದರೆ ಡಾಕ್ಟರ್ಗಳ ಲಭ್ಯ ಇರೋದಿಲ್ಲ ಅಂತ ಒಂದು ಹೇಳಿದ್ದಾರೆ. ಸೊ ಇದನ್ನೆಲ್ಲ ನಾವು ಮೊದಲೇ ಗಮನಿಸಿ ಇಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಬೇಕಾಗಿದೆ ಅಂತ ನಮಗೆ ಒಂದು ಅರಿವಾಗಿತ್ತು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ಅಲ್ಲಿ ತುಂಬ ಜನ ಫ್ರೀಯಾಗಿ ಟ್ರೀಟ್ಮೆಂಟ್ ಪಡ್ತಾರೆ. ಅದರ ಜೊತೆಯಲ್ಲಿ ಬೇರೆ ಹಾಸ್ಪಿಟಲ್ಗಳಲ್ಲಿ ಕೂಡ ಸುಮಾರು ಪೇಷಂಟ್ಸ್ ಹೋಗ್ತಾರೆ, ಆದರೆ ಒಳ್ಳೆ ಸವಲತ್ತುಗಳು ಕಡಿಮೆ ಇದೆ ಅಂತ ನಮಗೊಂದು ಇದಿತ್ತು. ಹಾಗಾಗಿ ಒಂದು ಒಳ್ಳೆ ಆಧುನಿಕ ಸೌಲಭ್ಯಗಳ ಜೊತೆಯಲ್ಲಿ ಇರುವಂಥ ಒಂದು ಆಸ್ಪತ್ರೆ ನಾವು ಇಲ್ಲಿ ಸ್ಥಾಪಿಸಬೇಕು ಅಂತ ನಮಗೆ ಆಸೆ ಆಗಿತ್ತು. ಸೊ ಹಾಗಾಗಿ ನಾವು ಈ ಒಂದು
ಆಸ್ಪತ್ರೆಯನ್ನು ಇವತ್ತು ಚಾಲ್ತಿಗೊಳಿಸಿದ್ದೇವೆ. ಇಲ್ಲಿ ಒ ಪಿ ಡಿ ಜೊತೆಯಲ್ಲಿ ಲ್ಯಾಬೊರೇಟ್ರಿ ಮತ್ತು ICU, ಸ್ಕ್ಯಾನಿಂಗ್ ಮತ್ತು ರೇಡಿಯಾಲಜಿ ಇತ್ಯಾದಿ ಎಲ್ಲ ಥರ ಸೌಲಭ್ಯಗಳು ಇರುತ್ತೆ. ICU ಇರುತ್ತೆ, OT ಇರುತ್ತೆ. OT ಒಳ್ಳೆ ಸ್ಟೇಟ್ ಆಫ್ ದಿ ಆರ್ಟ್ OT ಇದೆ. ಎಲ್ಲ ಥರ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ನಾವು ಹೇಳೋದು ಬಯಸಿದ್ದೇನೆಂದರೆ, ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ದೊಡ್ಡದಿದೆ, ಎಲ್ಲ ಸವಲತ್ತುಗಳು ಇದೆ ಅಂತ ಹೇಳಿಬಿಟ್ಟು ನಾವು ತುಂಬ ಹೆಚ್ಚಿನ ದರ ಅಂತ ಏನು ಮಾಡೋ ಇದರಲ್ಲಿಲ್ಲ. ನಮ್ಮದು ಮೊದಲನೇ ಗುರಿ ಏನಂದರೆ ಸರ್ವಿಸ್, ಜನಗಳಿಗೆ ಒಂದು ಸರ್ವಿಸ್ ಆಗಬೇಕು ಅನ್ನೋದು ಮೊದಲನೇ ಗುರಿ. ಓಕೆ, ಎರಡನೇದು ನಮಗೆ ಏನಾದರೂ ಅದರ ಇದು ಬರಬೇಕು. ಹಾಗಾಗಿ ಎಟ್ಕೋದವ್ರುಗಳ ದರ ನಾವು ಇಡ್ತೀವಿ ಹಾಸ್ಪಿಟ್ಲಲ್ಲಿ. ಮತ್ತು ಆದಷ್ಟು ನಮ್ಮ ಕಡೆಯಿಂದ ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಡೋ ಪ್ರಯತ್ನ ಪಡ್ತೀವಿ. ಮತ್ತು ನಾವು ಶ್ರೀ LK ಅತಿಕ್ ಅವ್ರನ್ನ ಒಂದು ಚಾಲ್ತಿಗೊಳಿಸಲಿಕ್ಕೆ ಕರೆದಿದ್ವಿ. ಅವರು ಬಂದಿದ್ದಾರೆ, ಅವರಿಗೆ ಧನ್ಯವಾದ. ಹಾಗೆ ನಮ್ಮ DC ಸಾರ್ಗಳು ಮತ್ತು CEV ಸಾರ್ಗಳು ಕೂಡ ಈ ಒಂದು ಓಪನಿಂಗ್ ಸರ್ನಲ್ಲಿ ಪಾಲ್ಗೊಂಡಿದ್ದು. ಅವ್ರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೀವಿ.